ಹುಬ್ಳಿ ತಾಲೂಕಿಂದ ಅಗಡಿ ಗ್ರಾಮದಿಂದ ಬಂದಿದ್ದೇವೆ. ನಮ್ಮಲ್ಲಿ ಕನ್ನಡ ಶಾಲೆ ಇದೆ, ಆದರೆ ಹೈಸ್ಕೂಲ್ ಇಲ್ಲ. ಅದ್ರ ಸಲುವಾಗಿ ನಾವೆಲ್ಲ ಮಕ್ಕಳು ಹೆಣ್ಮಕ್ಳು ಅದೆಲ್ಲ ಭಾಳ ತೊಂದರೆ ಆಗತ್ತೈತಿ. ಎಜುಕೇಷನ್ ಅವ್ರಿಗೆ ಮುಂದೆ ಕೊಡ್ಬೇಕಂತಂದ್ರೆ ಈ ಕಾಲಮಾನ ಸುಖಸ್ಮಿರೋದ್ರಿಂದ ಅವ್ರಿಗೆ ಮನೆಯಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಮಂದಿ 10th 8th ಆಗೋತ್ತಿಗೆ ಮಠಕ್ಕೆ ಗಳಿಸಿಬಿಡ್ತಾರೆ. ಅವ್ರಿಗೆ ಮುಂದೆ ಹೈಸ್ಕೂಲ್ಗೆ ಹೋಗೋಕೆ ಅನುಕೂಲ ಇಲ್ಲ. ಕೆಲವೊಂದಿಷ್ಟು ಜನ ಇದು ಮಾಡಿ ಹೋಗ್ತಾರೆ, ಕೆಲವೊಂದಿಷ್ಟು ಜನರಿಗೆ ಅನುಕೂಲನೇ ಇಲ್ಲ. ಹೀಗಾಗಿ ಈಗ ಅವ್ರಿಗೆ ಹೈಸ್ಕೂಲ್ ಬೇಡಿಕೆ ಅಗತ್ಯವಾಗಿ ಬೇಕಾಗೈತಿ. ಅದಕ್ಕೆ ಅದ್ರ ಬೇಡಿಕೆಯನ್ನು ನಾವು ಇಲ್ಲಿ ಚೀಫ್ ಮಿನಿಸ್ಟ್ರಿಗೆ ನಾವು ಸಲ್ಲಿಸೋದಕ್ಕೋಸ್ಕರ ಬಂದಿದ್ದೀವಿ. 3 ವರ್ಷ ಆಯ್ತು ರೀ ಇವಾಗ ನಾವು ಇಡಾಗತ್ತೆ. ಆಗಿಲ್ಲ 3 ವರ್ಷದಿಂದ ಯಾವುದು ಬೇಡಿಕೆ ನಾವು ಇಟ್ಟರೂ ಆಗಿಲ್ಲ. ನಮ್ಮೂರಿಂದ ಅಳಿಕಟ್ಟಿ ಅಂತೇಳಿ 3 ಕಿಲೋಮೀಟ್ರ್ ಹೋಗ್ಬೇಕು. ವರೂರಿಗೆ ಅಂತೇಳಿ ಹೋಗ್ತಾರೆ, ಅಲ್ಲಿ 6 ಕಿಲೋಮೀಟ್ರ್ ಹೋಗ್ಬೇಕು. ಎಲ್ಲಿ ಹೋದ್ರೂ ನಾವು ನಡ್ಕೊತಾನೆ ಹೋಗ್ಬೇಕು. 3 ಕಿಲೋಮೀಟ್ರ್ ನಡೆದೇನೆ ವರೂರಿಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟ್ರ್ ನಡೆದು ಮುಂದೆ ಬಸ್ ಹತ್ತಬೇಕು. ಅಳಿಕಟ್ಟಿಗೆ ಹೋದರೆ 3 ಕಿಲೋಮೀಟ್ರ್ ನಡ್ಕೊತಾನೆ ಹೋಗ್ಬೇಕು. ಮಕ್ಕಳು ಮಳೆಗಾಲದೊಳಗೆ ತೊಂದರೆ, ಬಿಸಿಲುಗಾಲದಲ್ಲಿ ತೊಂದರೆ, ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗೈತಿ. ನಮ್ಗೆ ಹೈಸ್ಕೂಲ್ ಬೇಕೇ ಬೇಕಂತ ಇವಾಗ ಈಗಿನ ಮಕ್ಕಳು ಇದನ್ನು ಇದು ಮಾಡಿ ಸರ್ಗೆ ಅದು ಮನೆಗೆ ಕೊಟ್ಟರೆ ಅದು ನಮಗೆ ಬೇಕೇ ಬೇಕು ಅಂತೇಳಿ ಅಂದು ನಾವೆಲ್ಲ ಊರನ್ನರು ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷರು, ಆಮೇಲೆ ಶಿಕ್ಷಕರು, ಇವರು ಮಕ್ಕಳು ಅದೆಲ್ಲ ಬಂದಿದ್ದೀವಿ ರೀ. ಶೋಭಾ ಹೊಸಮೇನೆ ಅಂತೇಳಿ ಅಂತ ಯಲ್ಲಪ್ಪ ಜಾನಕರ್ ಅಂತ. ನಾವು ಹುಬ್ಳಿ ತಾಲೂಕು ಅಗಡಿ ಗ್ರಾಮದಿಂದ ಬಂದಿದ್ದೀವಿ. ಅಗಡಿ ಒಳಗೆ ಪ್ರೈಮರಿ ಸ್ಕೂಲ್ ಇದೆ, ಆದರೆ ಹೈಸ್ಕೂಲ್ ಇಲ್ಲ. ನಾವು ಯಾವುದೇ ಕಾರಣಕ್ಕೂ 9th ಹೋಗ್ಬೇಕಂದ್ರೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಡೀತಾನೆ ಹೋಗಬೇಕು. ಆ ಕಾರಣಕ್ಕೆ ನಾವು ಹೈಸ್ಕೂಲ್ ಬೇಕಂತ 3 ವರ್ಷದಿಂದ ನಾವು ಮನವಿ ಸಲ್ಲಿಸ್ತಾ ಇದ್ವಿ. 3 ವರ್ಷದಿಂದ ನಮಗೆ ಶಿಕ್ಷಣ ಸಚಿವರು ಬಂದು ಹೋಗಿದ್ರು, ಅವರೇ ಹೇಳಿದ್ರು ಮಂಜೂರು ಮಾಡ್ತೀವಿ ಅಂತಂದು. ಆದರೂ 3 ವರ್ಷ ಆದರೂ ನಮ್ಗೆ ಯಾರೂ ಹೈಸ್ಕೂಲ್ ಮಂಜೂರು ಮಾಡಿದ್ದಿಲ್ಲ. ಆ ಕಾರಣ ನಾವು ಸಿದ್ದರಾಮಯ್ಯನವ್ರಿಗೆ ಭೇಟಿ ಆಗ್ಬೇಕಂತಂದು ಹೇಳಿ ಇಲ್ಲಿವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡಿ ನಮ್ಗೆ ಹೈಸ್ಕೂಲ್ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.